ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯ ನಿಜವಾಗುತ್ತಾ? ಮುಡಾ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಜೊತೆಗೆ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ರಾಜ್ಯದಲ್ಲಿ ಭುಗಿಲೆದ್ದಿರುವ ಮುಡಾ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಕಳ್ಳತನಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ಮತ್ಯಾರೂ ಅಲ್ಲ, ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು. ಹೌದು, ಕೋಡಿಶ್ರೀಗಳು ಸಿದ್ದರಾಮಯ್ಯ ಕುರ್ಚಿಯ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಜೊತೆಗೆ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಆಗಿರೋ ಅಪಚಾರದ ಬಗ್ಗೆ ಮಾತನಾಡಿದ್ದು, ಮುಂದಿನ ಗಂಡಾಂತರದ ಬಗ್ಗೆ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಕೊರೋನಾದಂತೆ ಮತ್ತೊಂದು ವೈರಸ್ ಕಾಟ ಕೊಡುತ್ತಾ? ತಿಮ್ಮಪ್ಪನ ಶಾಪಕ್ಕೆ ತುತ್ತಾಗ್ತಾರ ಭಕ್ತರು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಖಾಲಿ ಮಾಡಬೇಕಾ? ತಿಮ್ಮಪ್ಪನ ಲಡ್ಡುನಲ್ಲಿ ಆಗಿರೋ ಅಪಚಾರ ಸಹಿಸಿಕೊಳ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಕೆಲವು ದಿನಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ಬಗ್ಗೆ ಅರಸೀಕೆರೆ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ನಮಗೆ ಪಂಚಶಕ್ತಿಗಳಿಂದಲೂ ತೊಂದರೆಯಿದೆ. ಭೂಮಿ, ಅಗ್ನಿ, ವಾಯು, ಆಕಾಶ, ಪ್ರಕೃತಿ ಸೇರಿದಂತೆ ಎಲ್ಲ ಕಡೆ ತೊಂದರೆಯಾಗತ್ತೆ. ಇದು ರಾಜನ ಮೇಲೆ ಭಂಗ ಬರಲಿದೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯ ಇದೀಗ ಮೂಡಾ ಹಗರಣ ಬೆಳವಣಿಗೆಗಳು ಗಮನಿಸ್ತಾ ಇದ್ರೆ ನಿಜವಾಯ್ತಾ ಎಂಬ ಆತಂಕ ಕಾಂಗ್ರೆಸ್ ಪಾಳೆಯದಲ್ಲಿ ತಂದೊಡ್ಡಿದೆ. ಹೌದು, ಕಳೆದ 1 ತಿಂಗಳ ಹಿಂದೆ ಮಳೆ, ರಾಜಕಾರಣ, ಪ್ರಕೃತಿ ವಿಕೋಪದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದ ಶ್ರೀಗಳು ಈ ಬಾರಿ ಮಳೆಯಿಂದ ದೇಶದಲ್ಲಿ ಜಾಸ್ತಿ ತೊಂದರೆಯಿದೆ, ಪ್ರಾಕೃತಿಕ ದೋಷ ಇದೆ, ನಮಗೆ ಪಂಚಶಕ್ತಿಗಳಿಂದಲೂ ತೊಂದರೆಯಾಗತ್ತೆ, ಭೂಮಿ, ಅಗ್ನಿ, ವಾಯು, ಆಕಾಶ, ಪ್ರಕೃತಿ ಸೇರಿದಂತೆ ಎಲ್ಲ ಕಡೆಗಳಿಂದ ತೊಂದರೆಯಾಗತ್ತೆ ಅಂತ ಹೇಳಿದ್ರು. ಅವರ ಭವಿಷ್ಯ ಇದೀಗ ನಿಜವಾಗಿದೆ. ಇನ್ನು ಕೋಡಿಶ್ರೀಗಳ ಭವಿಷ್ಯವಾಣಿಯ ಬಳಿಕ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡುಬಂದಿವೆ. ಅದರಲ್ಲೂ ಮುಡಾ ಹಗರಣ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತಂದೊಡ್ಡಿದೆ. ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿದ್ದು ಇನ್ನೆರಡೇ ದಾರಿ ಉಳಿದಿದೆ. ಅಲ್ಲೂ ಪರಿಹಾರ ಸಿಗದೆ ಹೋದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ತಪ್ಪಿದ್ದಲ್ಲ ಎಂಬಂತೆ ಬೆಳವಣಿಗೆಗಳು ನಡೀತಾ ಇರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದರಾಮಯ್ಯ ಆಪ್ತರಲ್ಲಿ ಆತಂಕ ಇನ್ನಷ್ಟು ಹೆಚ್ಚಿಸಿದೆ. ಇನ್ನು ಭೀಮನ ಬಾಣದ ದಾರವನ್ನ ಮೋಸದಿಂದ ಕತ್ತರಿಸಿದ್ದಕ್ಕೆ ಆತನ ಹೆಂಡತಿ ರಣರಂಗಕ್ಕೆ ಬರುತ್ತಾಳೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅರಸೀಕೆರೆ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಅಕ್ಷರಶಃ ನಿಜವಾಗಿದೆ. ಧಾರವಾಡದಲ್ಲಿ ಶ್ರೀಗಳು ಮಾತನಾಡಿ, ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಮೋಸದಿಂದ ಕಟ್ ಮಾಡ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಎಂದು ಈ ಹಿಂದೆ ಧಾರವಾಡದಲ್ಲಿಯೇ ಭವಿಷ್ಯವನ್ನ ನುಡಿದಿದ್ರು. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿಯೂ ಅದೇ ನಡೀತಾಗಿದೆ. ಮಹಾಭಾರತದಲ್ಲಿ ಕೃಷ್ಣನಿದ್ದ, ಆದ್ದರಿಂದ ಗದಾಯುದ್ಧದಲ್ಲಿ ಭೀಮ ಗೆದ್ದ, ಆದರೆ ಇಲ್ಲಿ ಕೃಷ್ಣ ಇಲ್ಲ, ಆದ್ದರಿಂದ ದುರ್ಯೋಧನ ಗೆಲ್ಲುತ್ತಾನೆ ಅಂತ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ರು. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಎಂದಿದ್ರು. ಅದು ನಿಜವಾಗಿದೆ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನಿಂದ ಕತ್ತರಿಸಿದ್ರಿಂದ ಇಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಸಂಚು ರೂಪಿಸಲಾಗಿದೆ ಎಂಬ ಅರ್ಥ ಬರುವಂತೆ ಮಾತನಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿಯೂ ಕೂಡ ಬಿಲ್ಲಿನ ದಾರ ಕಟ್ ಮಾಡಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಎಂದಿಗೂ ಅವರ ಹೆಂಡತಿ ಹೊರಗೆ ಬಂದಿರಲಿಲ್ಲ. ಪಾವಿತ್ರ್ಯತೆ ಇರೋ ಹೆಣ್ಣು ಮಗಳು. ಇದೀಗ ಎಲ್ಲ ಕಡೆ ಅವರ ಹೆಸರು ಬಂತು. ಅಂದ್ರೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡಿದ್ದಾಳೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ದೇಶದ ಶ್ರೀಮಂತರ ದೇಗುಲಗಳಲ್ಲಿ ಒಂದಾಗಿರುವ ತಿರುಮಲದ ತಿರುಪತಿ ದೇವಸ್ಥಾನದಲ್ಲಿ ನಡೆದಿರುವಂತಹ ತಿರುಪತಿ ಲಡ್ಡು ಅಪವಿತ್ರ ಮಾಡಿದ ವಿಚಾರವಾಗಿ ಮಾತನಾಡಿದ ಶ್ರೀಗಳು, ತಿರುಪತಿಯಲ್ಲಿ ಕೃಷ್ಣ ವೆಂಕಟೇಶ್ವರ ಇದ್ದಾನೆ, ಆದರೆ ಆತ ಇಲ್ಲ, ದುರ್ಯೋಧನ ಗೆದ್ದ. ಈಗ ಆ ಸ್ಥಳ ಸ್ವಚ್ಛ ಮಾಡ್ತಿದ್ದಾರೆ. ಆದರೆ ತಿಂದವರ ಹೊಟ್ಟೆ ಏನ್ ಮಾಡೋದೀಗ? 4 ವರ್ಷ ಲಡ್ಡು ತಿಂದು ಬಿಟ್ಟಿದ್ದಾರಲ್ಲ, ಅದರ ಬಗ್ಗೆ ಸರ್ಕಾರವೇ ಹೇಳಬೇಕು. ದೇಶದಲ್ಲಿ ಎಲ್ಲ ಕಡೆ ಅನೈತಿಕ ಹೆಚ್ಚಾಗ್ತಾಗಿದೆ. ನಾನು ಈ ಹಿಂದೆ ಶ್ರೀಗಳ ಉಪಟಳ ಹೆಚ್ಚಾಗತ್ತೆ ಅಂತ ಹೇಳಿದ್ರು. ಈಗ ಅದೇ ರೀತಿ ನಡೀತಾ ಇದೆ ಅಂತ ಶ್ರೀಗಳು ಹೇಳಿದ್ದಾರೆ. ಹೌದು, ಕಳೆದ 5 ವರ್ಷಗಳಲ್ಲಿ ತಿರುಪತಿ ವೆಂಕಟೇಶ್ವರ ದೇವಾಲಯದ ಪಾವಿತ್ರ್ಯತೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಡಿಸಲಾಗಿತ್ತು. ಭಕ್ತಾದಿಗಳಿಗೆ ದೇವಾಲಯ ನೀಡುವ ಅನ್ನದಾನದ ಗುಣಮಟ್ಟದ ವಿಚಾರದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿತ್ತು ಅಂತ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು. ಇವರ ಈ ಹೇಳಿಕೆ ಬಾಲಾಜಿ ಭಕ್ತರಲ್ಲಿ ಆತಂಕ ಮೂಡಿಸಿತ್ತು. ಇದನ್ನ ಕೇಳಿ ತಿಮ್ಮಪ್ಪನ ಪ್ರಸಾದದಲ್ಲಿ ಅದ್ಹೇಗೆ ಅಪಚಾರ ಮಾಡಿದ್ರು ಅಂತ ಜನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಆದ್ರೀಗ ತಿಮ್ಮಪ್ಪನ ಲಡ್ಡು ಅಪವಿತ್ರದ ರಿಪೋರ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ತಿಮ್ಮಪ್ಪನ ಲಡ್ಡುನಲ್ಲಿ ದನದ ಕೊಬ್ಬು ಇರೋದು ಸತ್ಯ ಎಂದ ರಿಪೋರ್ಟ್.
ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದದ ಲಡ್ಡುಗೆ ತನ್ನದೇ ಆದ ವಿಶೇಷ ರುಚಿಯನ್ನ ಹೊಂದಿದೆ. ಬೇರೆ ಎಲ್ಲೂ ಲಡ್ಡುಗೆ ಈ ರುಚಿ ಇರುವುದಿಲ್ಲ ಎಂಬ ಕಾರಣಕ್ಕೆ ಇಲ್ಲಿಗೆ ತೆರಳುವ ಭಕ್ತರ ಪೈಕಿ ಹಲವರು ಈ ಪ್ರಸಾದಕ್ಕೋಸ್ಕರನೇ ಕ್ಯೂ ನಿಂತು ಲಡ್ಡುಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಸಸ್ಯಾಹಾರಿ ಭಕ್ತರಿಗೆ ದೊಡ್ಡ ಆಘಾತಕಾರಿ ವಿಷಯವೊಂದನ್ನ ಲ್ಯಾಬ್ ರಿಪೋರ್ಟ್ ಬೆಳಕಿಗೆ ತಂದಿದೆ. ತಿರುಪತಿಯಲ್ಲಿ ತಯಾರಿಸಲಾಗುವ ಲಡ್ಡುವನ್ನ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಿ ತಯಾರಿಸಲಾಗ್ತಾ ಇತ್ತು ಅಂತ ವರದಿ ಖಚಿತಪಡಿಸಿದೆ. ಈ ಹಿಂದೆ ಲಡ್ಡುವಿನಲ್ಲಿ ಮೀನಿನ ಎಣ್ಣೆಯ ಅಂಶ ಲಡ್ಡುವಿನಲ್ಲಿ ಪತ್ತೆಯಾಗಿದೆ. ಲಡ್ಡುವನ್ನ ಗಟ್ಟಿ ಮಾಡಲು ಬೀಫ್ ಟ್ಯಾಲೋವನ್ನ ಬಳಸಲಾಗ್ತಿತ್ತಂತೆ. ತುಪ್ಪ ಸ್ವಾದಿಷ್ಟದ ರುಚಿಗಾಗಿ ಹಂದಿ ಕೊಬ್ಬು ಬಳಸಿರುವುದು ಪತ್ತೆಯಾಗಿದೆ. ಸೋಯಾಬೀನ್, ಕುಸುಬೆ, ಆಲಿವ್, ಗೋಧಿ, ಹುರುಳಿ, ಹತ್ತಿ ಬೀಜ, ತಾಳೆ ಎಣ್ಣೆಯನ್ನು ಕೂಡ ಲಡ್ಡುವಿಗೆ ಬಳಸಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ಕೇವಲ 19% ಮಾತ್ರ ತುಪ್ಪ ಇತ್ತು ಅಂತ ವರದಿ ಹೇಳಿದೆ. ಎನ್ಡಿಡಿಬಿ ಪ್ರಯೋಗಾಲಯದ ವರದಿ ಇಂತಹದೊಂದು ಸಂಗತಿಯನ್ನ ಸಾರಿ ಹೇಳ್ತಾಗಿದೆ. ಜಗನ್ಮೋಹನ್ ರೆಡ್ಡಿ ಅವಧಿಯಲ್ಲಿ ತಿರುಪತಿಯಲ್ಲಿ ಲಡ್ಡುವನ್ನ ತಯಾರಿಸೋದಕ್ಕೆ ಬಳಸಿದ್ದ ತುಪ್ಪದಲ್ಲಿ 14 ಬಗೆಯ ಪದಾರ್ಥಗಳನ್ನ ಮಿಶ್ರಣ ಮಾಡಿರುವುದು ಖಚಿತವಾಗಿದೆ. ಇದೇ ವಿಚಾರ ಪ್ರಯೋಗದಲ್ಲಿ ವರದಿಯಾಗಿದೆ. ಜುಲೈ 8, 2024ರಂದು ಆಗ ಬಳಸ್ತಾ ಇದ್ದ ತುಪ್ಪವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ಇದೀಗ ಬಂದಿರೋ ಪ್ರಯೋಗಾಲಯದ ವರದಿ ಪ್ರಕಾರ ಈ ವಸ್ತುಗಳನ್ನ ಬಳಸಲಾಗಿದೆ. ಆಲಿವ್ ಎಣ್ಣೆ, ಗೋಧಿ ಎಣ್ಣೆ, ಮುಸುಕಿನ ಜೋಳದ ಎಣ್ಣೆ, ಹತ್ತಿ ಬೀಜಗಳಿಂದ ತೆಗೆದ ಎಣ್ಣೆ, ಮೀನಿನ ಎಣ್ಣೆ, ದನದ ಕೊಬ್ಬು, ಹಂದಿ ಕೊಬ್ಬು, ಪಾಮ್ ಆಯಿಲ್ ಇಷ್ಟು ಸೇರಿದಂತೆ 14 ಪದಾರ್ಥಗಳನ್ನು ಮಿಶ್ರಣ ಮಾಡಲಾಗಿದೆ ಎನ್ನುವ ಬೆಚ್ಚಿ ಬೀಳಿಸುವ ವರದಿ ಖಚಿತವಾಗಿ ಹೇಳ್ತಾಗಿದೆ. ಹಾಗಾಗಿಯೇ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಇದೀಗ ಟಿಡಿಪಿ ಬಿಜೆಪಿ ಮೈತ್ರಿ ಸರ್ಕಾರ ಕಿಡಿಕಾರ್ತಾಗಿದೆ. ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರದ ಅವಧಿಯಲ್ಲಿ ಪ್ರಸಿದ್ಧ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಬುಧವಾರ ಆರೋಪ ಮಾಡಿದ್ರು. ಆದರೆ ವೈಎಸ್ಆರ್ಸಿಪಿ ಆರೋಪವನ್ನ ತಳ್ಳಿಹಾಕಿತ್ತು. ಲಡ್ಡು ವರದಿ ನೋಡಿ ಬೆಚ್ಚಿಬಿದ್ದ ಭಕ್ತರು, ಲಡ್ಡು ಖರೀದಿಸಲು ಜನರು ಹಿಂದೇಟು. ನಂದಿನಿ ತುಪ್ಪವೇ ಬೇಡ ಎಂದಿದ್ದ ಜಗನ್ ಸರ್ಕಾರ. ಇದೇ ಜುಲೈ 18, 2024ರಂದು ಸಂಚಲನದ ಸುದ್ದಿಯೊಂದು ಸ್ಫೋಟಗೊಂಡಿತ್ತು. ಟಿಡಿಪಿ ನಾಯಕರೇ ಪ್ರಚಾರ ಮಾಡಿದ್ದ ಆರೋಪ ತಿಮ್ಮಪ್ಪನ ಭಕ್ತರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ತಿರುಮಲದ ಪವಿತ್ರ ಪ್ರಸಾದ ಲಡ್ಡು ತಯಾರಿಕೆಯ ಟೆಂಡರ್ ಅನ್ಯ ಕೋಮಿನ ಉದ್ಯಮಿಗೆ ನೀಡಲಾಗಿತ್ತಂತೆ. ಈ ಮೂಲಕ ಜಗನ್ ಸರ್ಕಾರ ತಿಮ್ಮಪ್ಪನ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ ಅಂತ ಟಿಡಿಪಿ ಹೇಳಿತ್ತು. ಇಂತಹದೊಂದು ಸುದ್ದಿ ಸ್ಫೋಟಗೊಂಡ ಕೂಡಲೇ ಅವತ್ತು ತಿರುಮಲ ತಿರುಪತಿ ದೇವಸ್ಥಾನಂ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿತ್ತು. ಇದಿಷ್ಟೇ ಅಲ್ಲದೆ ತಿರುಪತಿಯ ಪವಿತ್ರ ಪ್ರಸಾದಕ್ಕೂ ಕರ್ನಾಟಕದ ನಂದಿನಿ ತುಪ್ಪಕ್ಕೂ ಅವಿನಾಭಾವ ಸಂಬಂಧ ಇದೆ. ಭಕ್ತ ಹಾಗೂ ದೇವರಿಗೆ ಇರುವಂತಹ ಸಂಬಂಧ. ಯಾಕಂದ್ರೆ ತಿರುಮಲದ ಧರ್ಮ ಗ್ರಂಥಗಳಲ್ಲೇ ಉಲ್ಲೇಖವಾಗಿರೋ ಪ್ರಕಾರ ಕರ್ನಾಟಕ ಭಾಗದ ಹಸುಗಳ ತುಪ್ಪ ತಿಮ್ಮಪ್ಪನಿಗೆ ಬಲು ಇಷ್ಟವಂತೆ. ಇದೇ ಭಾಗದ ಹಸುಗಳ ತುಪ್ಪದಿಂದಲೇ ಲಡ್ಡು ತಯಾರಿಸಬೇಕು ಅನ್ನೋ ಆಲಿಖಿತ ನಂಬಿಕೆಗಿತ್ತು. ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಂದಿನಿ ತುಪ್ಪ ಮೇಲ್ನೋಟಕ್ಕೆ ದುಬಾರಿಯಾಗಿತ್ತು. ಹಾಗಾಗಿಯೇ ಟಿಡಿಪಿ ಬೇರೆ ಕಡೆಯಿಂದ ತುಪ್ಪವನ್ನ ತರಿಸಿಕೊಂಡಿತ್ತು. ಈ ಅಂಶವು ಇದೀಗ ಆಂಧ್ರ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಟಿಡಿಪಿಯ ಕೋಟ್ಯಾಂತರ ರೂಪಾಯಿಗಳನ್ನ ಜಗನ್ ಸರ್ಕಾರ ಗುಳುಂ ಮಾಡಿದೆ ಎನ್ನುವ ಆರೋಪದ ಕಾರಣಕ್ಕೆ ಲಡ್ಡು ವಿಚಾರ ಬಹುದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ನಂದಿನಿಯನ್ನ ಪಕ್ಕಕ್ಕಿಟ್ಟು ಬೇರೆ ರಾಜ್ಯದ ತುಪ್ಪ ಖರೀದಿಯಲ್ಲಿ ಕಮಿಷನ್ ಪಡೆಯುವುದಕ್ಕಾಗಿಯೇ ಇಂತಹದೊಂದು ಮಿಶ್ರಣದ ಕೆಲಸ ಮಾಡಿದೆ ಅಂತ ಚರ್ಚೆ ಕೂಡ ಎದ್ದಿದೆ. ಇನ್ನು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯವಾಣಿಯಂತೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಗಿದೆ. ಅದರಲ್ಲಿಯೂ ಕೂಡ ಮೂಡಾ ಹಗರಣ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತಂದೊಡ್ಡಿದೆ. ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಹಿನ್ನಡೆಯಾಗಿದೆ. ಸಿದ್ದರಾಮಯ್ಯ ನ್ಯಾಯಕ್ಕಾಗಿ ಬಾಗಿಲು ತಟ್ಟಿದ ಕಡೆಯಲ್ಲೆಲ್ಲ ಪರಿಹಾರ ಸಿಕ್ಕೇ ಇದೀಗ ಅವರಿಗೆ ಕಂಟಕ ತಪ್ಪಿದ್ದಲ್ಲ ಎಂಬಂತೆ ಆತಂಕ ಹೆಚ್ಚಿಸಿದೆ. ಆದರೆ ಮುಂದಿನ ಬೆಳವಣಿಗೆ ದುರ್ಯೋಧನ ಗೆದ್ದ ಎಂಬಂತ ಅರ್ಥದಲ್ಲಿ ಈ ಒಂದು ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ದೇಶದಲ್ಲಿ ಅನೈತಿಕತೆ ಹೆಚ್ಚಾಗತ್ತೆ. ವಿಷ ವಾಯು ಬೀಸಿತು, ಭೂಮಿಯಿಂದ ವಿಷಜಂತುಗಳು, ಕಾಡಿನಿಂದ ಪ್ರಾಣಿಗಳು ಊರಿಗೆ ನುಗ್ಗಿತು, ಯುದ್ಧ ಭೀತಿಯಿದೆ, ದೊಡ್ಡ ನಗರಗಳಿಗೆ ಅಪಾಯ, ಆಕಾಶ ಮತ್ತು ಭೂಮಿಯಿಂದ ಆರೋಗ್ಯದ ಮೇಲೆ ಭಾರೀ ಪ್ರಭಾವ ಬೀರಲಿದೆ, ಅನೈತಿಕತೆ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಳೆಯ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ದು, ರಾಜ್ಯದಲ್ಲಿ ಮಳೆ ಇನ್ನೂ ಮುಗಿದಿಲ್ಲ, ಇನ್ನಷ್ಟು ಮಳೆಯಾಗಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗತ್ತೆ ಅಂತ ಹೇಳಿದ್ದೆ, ಅದೇ ರೀತಿ ಮಳೆಯಾಗಿದೆ ಅಂತ ಈ ಹಿಂದೆ ನುಡಿದ ಭವಿಷ್ಯವಾಣಿಯನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಹಿಂದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ರಾಜನ ಹಾದಿಗೆ ಭಂಗ ಬೀಳುತ್ತದೆ ಎಂದು ಭವಿಷ್ಯವನ್ನ ನುಡಿದಿದ್ರು.
ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣದಲ್ಲಿ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಅವರ ವಿರುದ್ಧ ತನಿಖೆ ಆರಂಭವಾಗಿದೆ. ಈ ಮೂಲಕ 40 ವರ್ಷ ಯಾವುದೇ ಕಪ್ಪು ಚುಕ್ಕಿ ಇರಲಿಲ್ಲ. ಸದ್ಯ ಮುಡಾ ಹಗರಣದ ಮೂಲಕ ಅವರ ರಾಜಕೀಯ ಹಾದಿಗೆ ಭಂಗ ಅಡ್ಡಿಯಾಗಿದೆ ಅಂತ ಹೇಳಿದ್ದಾರೆ. ನಂದಿನಿ ತುಪ್ಪದಿಂದ ಲಡ್ಡು ತಯಾರಾಗ್ತಿದ್ದಂತೆ ಲಕ್ಷ ಲಡ್ಡು ಖರೀದಿಸಿದ ಭಕ್ತರು. ಆಂಧ್ರದಲ್ಲಿ ಯಾವಾಗ ಚಂದ್ರಬಾಬು ನಾಯ್ಡು ಸರ್ಕಾರ ಬಂತು ಆಗಲೇ ಜಗನ್ ಸರ್ಕಾರ ನಂದಿನಿ ತುಪ್ಪ ಸರಬರಾಜು ನಿಲ್ಲಿಸಿದ್ದನ್ನ ಶುರು ಮಾಡಿ ತಿಮ್ಮಪ್ಪನ ಲಡ್ಡುಗೆ ನಂದಿನಿ ತುಪ್ಪವನ್ನೇ ಬಳಸುವಂತೆ ವಾರ್ನಿಂಗ್ ಕೊಟ್ಟಿತ್ತು. ಸೆಪ್ಟೆಂಬರ್ 1ರಿಂದಲೇ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶುದ್ಧ ನಂದಿನಿ ತುಪ್ಪವನ್ನ ಬಳಸಿ ಲಡ್ಡು ತಯಾರಿಸಿ ಭಕ್ತರಿಗೆ ನೀಡಲಾಗ್ತಿದೆ. ಆದರೆ ಯಾವಾಗ ಲಡ್ಡು ವಿವಾದ ಶುರುವಾಯಿತು, ಒಂದೆರಡು ದಿನ ಲಡ್ಡು ಖರೀದಿಗೆ ಭಕ್ತರು ಹಿಂದೇಟು ಹಾಕ್ತಿದ್ರು. ಆದ್ರೀಗ ಲಡ್ಡು ಖರೀದಿ ಮಾಡೋ ಭಕ್ತರ ಸಂಖ್ಯೆ ಮತ್ತೆ ಹೆಚ್ಚಾಗಿದೆ. ವೀಕ್ಷಕರೇ, ತಿರುಪತಿ ಲಡ್ಡುಗಳ ತಯಾರಿಕೆ 300 ವರ್ಷಗಳ ಹಿಂದಿನಿಂದಲೂ ಆರಂಭವಾಗಿದೆ ಅಂತ ಹೇಳಲಾಗುತ್ತೆ. ಮೊದಲಿಗೆ ಲಡ್ಡು ವಿತರಣೆ ಆರಂಭವಾಗಿದ್ದು 1715ರಲ್ಲಿ. 2009ರಲ್ಲಿ ತಿರುಪತಿ ಲಡ್ಡು ಜಿಐ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಜಿಐ ಅಂದ್ರೆ ನಿರ್ದಿಷ್ಟ ಭೌಗೋಳಿಕ ಮೂಲ ಹೊಂದಿರುವುದು. ಯಾವುದೇ ಉತ್ಪನ್ನ ಗುಣಲಕ್ಷಣ ಭೌಗೋಳಿಕ ಸ್ಥಳ ಹೊಂದಿರುವುದು. ಜಿಐ ಸ್ಥಾನವು ತಿರುಪತಿ ಲಡ್ಡು ಹೆಸರಲ್ಲಿ ಬೇರೆಯವರು ಲಡ್ಡುವನ್ನ ಮಾರಾಟ ಮಾಡುವುದನ್ನ ತಡೆಗಟ್ಟುತ್ತದೆ. ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ವಿಶೇಷ ಪ್ರಸಾದವಾಗಿ ಲಡ್ಡುವನ್ನ ನೀಡಲಾಗುತ್ತೆ ಮತ್ತು ಭಕ್ತರು ಅದನ್ನ ಬಹಳ ಗೌರವ ಮತ್ತು ನಂಬಿಕೆಯಿಂದ ಸ್ವೀಕರಿಸುತ್ತಾರೆ. ಇಂತಹ ತಿರುಪತಿ ದೇಗುಲದ ಲಡ್ಡು ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ವಿಪರ್ಯಾಸ. ಈ ಎಲ್ಲ ವಿವಾದಗಳು ಇದ್ರೂ ಕೂಡ ಕಳೆದ 3-4 ದಿನಗಳಲ್ಲಿ ಲಡ್ಡು ಮಾರಾಟ ಗಣನೀಯವಾಗಿ ಹೆಚ್ಚಿದೆ. ಈ ವಿಷಯವನ್ನ ಟಿಟಿಡಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ತುಪ್ಪ ಖರೀದಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರ್ತಾಗಿದ್ದೇವೆ. ತುಪ್ಪ ತಯಾರಿಕೆಯಲ್ಲಿ ಮಾರುಕಟ್ಟೆಯಲ್ಲಿ ಹೆಸರನ್ನು ಮತ್ತು ಜನರ ವಿಶ್ವಾಸವನ್ನ ಪಡೆದಿರುವ ಸಂಸ್ಥೆಯಿಂದ ಮಾತ್ರ ಇನ್ನು ಮುಂದೆ ಖರೀದಿ ಮಾಡ್ತೇವೆ ಅಂತ ಟಿಟಿಡಿ ಅಧಿಕಾರಿ ಶ್ಯಾಮಲಾ ರಾವ್ ಹೇಳಿದ್ದಾರೆ. ವಿವಾದ ಹೊರಬಿದ್ದ ನಂತರದ 3 ದಿನದಲ್ಲಿ ಲಡ್ಡು ಮಾರಾಟ ಸಂಖ್ಯೆ ಹೀಗಿದೆ. ಸೆಪ್ಟೆಂಬರ್ 19ರಂದು 3,59,660 ಲಡ್ಡು ಮಾರಾಟವಾಗಿದೆ. ಸೆಪ್ಟೆಂಬರ್ 20ರಂದು 3,17,954 ಲಡ್ಡುಗಳನ್ನು ಭಕ್ತರು ಪಡೆದಿದ್ದಾರೆ. ಸೆಪ್ಟೆಂಬರ್ 21ರಂದು 3,67,607 ಲಡ್ಡು ಮಾರಾಟವಾಗಿದೆ ಅಂತ ಟಿಟಿಡಿ ಮಾಹಿತಿಯನ್ನ ಕೊಟ್ಟಿದೆ. ವಿಶೇಷ ದಿನಗಳನ್ನು ಹೊರತುಪಡಿಸಿ ತಿರುಪತಿ ದೇವಾಲಯದಲ್ಲಿ ಅಂದಾಜು ಪ್ರತಿದಿನ 2.5ರಿಂದ 3 ಲಕ್ಷ ಲಡ್ಡು ತಯಾರಿಸಲಾಗ್ತಾಗಿತ್ತು. ಈಗ ಅದನ್ನ 3.5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಆ ಮೂಲಕ ಆಸ್ತಿಕರ ನಂಬಿಕೆಗೆ ಪೆಟ್ಟು ಬಿದ್ದರೂ ಲಡ್ಡು ಮಾರಾಟದಲ್ಲಿ ಇಳಿಮುಖವಾಗಿಲ್ಲ ಅನ್ನೋದೇ ಗಮನಿಸಬೇಕಾದ ವಿಷಯ. ಅದೇನೇ ಆಗಲಿ, ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರೋ ಅಪಚಾರದ ಶುದ್ಧೀಕರಣ ಕಾರ್ಯ ನಡೀತಾಗಿದೆ. ಈಗಿನ ಲಡ್ಡು ಪರಿಶುದ್ಧವಾದ ನಂದಿನಿ ತುಪ್ಪದಿಂದ ತಯಾರಾಗ್ತಾಗಿದೆ. ಭಕ್ತರೂ ಕೂಡ ಭಕ್ತಿಯಿಂದ ಮತ್ತೆ ತಿಮ್ಮಪ್ಪನ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ. ಇನ್ನು ಕೋಡಿಶ್ರೀ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.